ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರಿಗೂ ಶುಭೋದಯ. ಮುಂಜಾನೆ ಎದ್ದ ರೆಡಿ ಆಗೋ ಮಜಾ ಇರ್ತದಲ್ಲ, ಭಾಳ ಸ್ಪೆಷಲ್ ಇರ್ತದ. ಇಬ್ರು ದಂಪತಿಗಳು ರೆಡಿಯಾಗಿ ಈಗ ಒಣಗಿನ ಅಕ್ಕಿಕಾಲ ಅದಾವ. ಈಗ ಯಾವ ರೀತಿ ಆಚರಣೆ ಮಾಡ್ತಾರೆ ಏನ ನೋಡೋಣ. ಮತ್ತೆ ಚಾಯ್ ಕುಡಿಯೋದಿದೆ, ಸ್ವಲ್ಪ ಚಾಯ್ ಕುಡಿದ ಮತ್ತೆ ಹೊರಗಿಂದ ಏನು ವ್ಯೂ ಇದೆಯಲ್ಲ ನಮ್ಮೆಲ್ಲ ಕಣ್ಣೊಳಗೆ ತುಂಬ್ಕೊಳ್ಳೋಣ. ನಡೀರಿ, ಎಲ್ಲರಿಗೂ ಭೇಟಿಯಾಗೋಣ. ಕೈ ಬರ್ಬೇಕಮ್ಮ, ಅದ್ರ ಸಲುವಾಗಿ ಎಲ್ಲ ಹಚ್ಕೊಂಡು ಇಲ್ಲ ಏನೆಲ್ಲ ಮಾಡೋದೆಲ್ಲ ಒಂದು ಅಂದ್ರೆ ಎಲ್ಲ ಪ್ಲಾನ್ ಮಾಡಿರ್ತೀವಿ. ಬೆಳಿಗ್ಗೆ ಬಟ್ಟೆ, ಸಾಯಂಕಾಲ ಬಟ್ಟೆ, ಭಾಳ ಮಸ್ತ್. ಆಮೇಲೆ ಬೆಳಿಗ್ಗೆ ಎದ್ದು ಕೂಡಲೇ ಬಿಸಿನೀರು ಸ್ನಾನಕ್ಕೆ ನಾನು ನಿಮ್ಗೆ ಅಂತ ಇದ್ದೀನಿ, ಹೊಸದಿದೆ ಅಂತ. ಯಾಕಂದ್ರೆ ಮೇಂಟೈನ್ ಚಲೋ ಮಾಡಿದ್ದಾರೆ. ಮತ್ತೆ ಎಲ್ಲ ಈಗ ಹಂಗ 1,000 ಮಟ್ಟ ಮಾಡತಾರೆ, 500,000 ಮಾಡ್ತಾರೆ. ತಗೊಂಡ್ಬಿಡಿ. ಆಮೇಲೆ ಅಕ್ಷತಾ ಸಪ್ತಪದಿ ಅವ್ರು ಮಾಡ್ತಾರೆ. ಇನ್ನೊಂದು ಸ್ವಲ್ಪ ನಮ್ಮ ಅಂತಂದ್ರೆ ಎಲ್ಲ ಹೆಣ್ಮಗಳ ಆಕಾರ ಇಲ್ಲಿಂದ 12 ಗಂಟೆ ಕರ್ನಾವ್ ತಗೊಂಡ್ ಹೊಳೆ ಆಯ್ತಾ ದಾರಿ ತೆಗೆದು ಹಾಲು ಮತ್ತೆ ಹುಡುಗರು ಸಣ್ಣ ಪಾಪ ಹೋಗಿ ಹಾಲು ಬೇಕಾಗಿದ್ರಿ. ಮತ್ತೆ 5 ಲೀಟರ್ ಹಾಲು ತಗೊಂಡ್ ರಾತ್ರಿ 12 ರಾತ್ರಿ ಹೋಗಿ ಮತ್ತೆ 5 ಲೀಟರ್ ಹಾಲು ತಗೊಂಡ್ ಸಣ್ಣ ಪಾಪ ಹೋಗಿ ಬೇಕ್ರಿ. ಸಮೀಪ 5 ಕಿಲೋಮೀಟರ್ ಶಾಂತ ಮಾಡ್ಯಾರ ಅವರು. ಆಯ್ತು, ಒಂದು ವಾರ ಇರೋಣ. ಇಲ್ಲ ರೆಡಿ ಆಗೋದು ಸ್ಟಾರ್ಟ್ ಆಗೋದು. ಮುಂಜಾನೆ ಚಹಾ ಕುಡಿಯೋದ ಮಜಾ ಇರ್ತದಲ್ಲ, ಭಾಳ ಬೇರೆ ಏನಿರ್ತದೆ. ಎಲ್ಲರೂ ಬಿಸಿ ಚಾಯ್ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ಚಿನ್ನೊಂದು ವ್ಯವಸ್ಥೆ, ಎಲ್ಲಿ ಹೋದ್ರು ತಾಯಿ ಹೆಂಗೆ ತನ್ನ ಮಗುನ ಮಾಡ್ತಾಳಲ್ಲ ಆ ರೀತಿ ಅವ್ರ ವ್ಯವಸ್ಥೆ ಮಾಡ್ತೇವೆ ನಾವು. ಅವರಿಗೆ ಹಾಲು ಕೊಟ್ವಿ, ಹಾಲು ಮತ್ತು ಒಂದು ಸ್ವಲ್ಪ ಚಾಯ್, ಆಮೇಲೆ ಚಪಾತಿ ತಿನ್ನೋರು ಅದಾರ ಅವ್ರು. ಈಗ ಅವರು ಇಲ್ಲಿ ಉಪ್ಪಿಟ್ಟು ಬಿಸಿ ನಮ್ಮ ಸಲುವಾಗಿ ಉಪ್ಪಿಟ್ಟು ರೆಡಿ ಐತಿ. ಅದು ಉಪ್ಪಿಟ್ಟು ಒಳಗೆ ಅವರು ಎಳ್ಳು, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ರೆಡಿ ಮಾಡ್ಯಾರಂತೆ. ನೋಡಿ, ಎಲ್ಲರೂ ಕರೆಕ್ಟ್ ಟೈಮ್ನಾಗ ಇಷ್ಟೆಲ್ಲ ಮಾಡ್ತಾರೆ. ಅವ್ರು ಎಲ್ಲರಿಗೂ ಅನುಕೂಲ ಆಗೋ ಥರ ತಿಂಡಿದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಮ್ಮ ಇಲ್ಲಿ ಚಪಾತಿಗಳು ಮಾಡ್ಕೊತಾ ಇದ್ದಾರೆ. ಹೌದು, ಹಾಕ್ಯಾರ ಅವ್ರು. ತೊಗೊಂಡೋಗ್ರಿ, ಎಲ್ಲರಿಗೂ ಕೊಡೋಗ್ರಿ. ಅಷ್ಟ ಚಹಾ ಕುಡಿದ್ರಿ ಇಲ್ಲ? ಹಾಂ, ಎಷ್ಟು ಗಂಟೆಗೆ ಎದ್ರಿ? 5 ಗಂಟೆಗೆ ಎದ್ರ? ಮತ್ತು ರಾತ್ರಿ ಭಾಳ ಹೊತ್ತಾಯ್ತಾ ಮಲ್ಕೊಳಕ್ಕೆ? 1 ಗಂಟೆ. ಎಲ್ಲಿಂದ, ಯಾವೂರಿಂದ ಬಂದಿದ್ದೀರಾ? ಅಮ್ಮ ಕೂಡ್ರಿ, ಎಲ್ಲಿ? ಜತ್ರಾಟದಿಂದ ಬಂದಿದ್ದೀರಾ? ಜತ್ರಾಟ ಅಂದ್ರೆ ಇಲ್ಲಿ ನಿಪಾನಿ ಹತ್ರ ಅಲ್ಲ? निपाणी, अरे निपाणी हत्तीला नाही. आयतं असंच राहावा. कवा पण तब्येत छान राहते, बरं वाटते. तुमचं ते कासोटा असं खावला की मला ते बरं वाटायला बघून. ಚಾ ಇದು ಅಲ್ಲಿ ಇಡ್ರಲ್ಲ ಕಟ್ಟಿ ಮೇಲೆ, ಅಂದ್ರೆ ನಿಮಗೆ ಆರಾಮ್ ಗ್ಲಾಸ್ ಅದು ಅಡಚಣೆ ಆಗ್ತದೆ. ಫುಲ್ ನಾಷ್ಟಾದ ಏನು ನನಗೆ ಚಿಂತೆ ಇಲ್ಲ. ಈಗ 2 ಚಪಾತಿ ಆರಾಮ್ ತಿನ್ಕೊಂಡು ಮಧ್ಯಾಹ್ನ ಊಟದ್ದು ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ತಿಂದ್ರೆ ಸಾಕವ್ರೆ ಅಂತ ಹೇಳಿ ಉಪ್ಪಿಟ್ಟು ಭಾಳ ಇಷ್ಟ ಆಗೈತಿ. ಅವಳು ತಿಂಡಿದ ಫೇವ್ರೇಟ್. ಅವಳು ತಿಂಡಿ ಇರಲಿ ಊಟ ಇರಲಿ ಅವಳು ಫೇವ್ರೇಟ್ ಐತಿ. ಮತ್ತು ಯಾವಾಗಲೂ ಇಷ್ಟಪಟ್ಟು. ಹೌದು ಅಲ್ಲ, ಉಪ್ಪಿಟ್ಟು ಇಷ್ಟಪಟ್ಟು ತಿಂತೀಯಲ್ಲ, ಆದರೂ ಇದು ಭಾಳ ಉಪ್ಪಿಟ್ಟು ಚಲೋ ಆಗೈತಂತ. ಏನು ಮಾಡೋದು, ಉಪ್ಪಿಟ್ಟು ಮಾಡಿದಾರಂತ ಮತ್ತು ನಾನು ಒಗ್ಗರಣೆ ಹಾಕ್ಯಾರಂತ
ಸರ್ ಮತ್ತು ನಮ್ಮ ಸಲುವಾಗಿ ತೊಗೊಂಡು ಬಂದರು. ತಗೋರಿ ನೀವು. मोक्षमहि ओम सिंधे दुष्पादे चुष्णग्रम अनगे अंजलि क्षपेत स्थापना नादते तंत्रात्र गज गजात्र तिष्ठितरत्रम स्थापनम चराय के पातकटे दुख दूर हो जाए संकट दूर हो जाए विघ्न जाननि पूजनम विषमयावंचमस परमेश्वरम मंत्रहीनम क्रियाहीनम द्रव्य कृतमया ओम ह्रीं श्रीं क्लीं मूलमय श्री पार्श्वनाथ गच्छ जय जय वृषभाति गच्छ जय जय शांतिनाथ गच्छ जय जय धर्मागुण चक्र तज्जते नमस्तां जन्म जन्म कृतपं जन्म कोट्यामुकाजितम् ओम नमः बोल नवकण पाश ಅದಾವ ನೋಡಿ. ಏನೇನು ಸಂಪ್ರದಾಯಗಳು ಹಿರಿಯರು ಮಾಡ್ಕೊಂಡ್ ಬಂದಾರಲ್ಲ ಅದೆಲ್ಲ ನಾವು ಫಾಲೋ ಮಾಡ್ತಾ ಇದೀವಿ. ಈ ರೀತಿ ಈಗ ಮದುಮಗಳ ಎಲ್ಲ ಈ ರೀತಿ ಅನ್ನೋದಕ್ಕಿಂತ ಅದಕ್ಕೆ ಸಂಸಾರ ಸೆಟ್ ಅಂತಾರೆ. ಸಂಸಾರಕ್ಕೆ ಏನೇನು ಸಾಹಿತ್ಯ ಬೇಕಾಗ್ತದೆ, ಅಡಿಗೆ ಮಾಡ್ಲಿಕ್ಕೆ ಏನೇನು ಪಾತ್ರೆ ಬೇಕು, ಏನೇನು ವಸ್ತು ಬೇಕು, ಅವ್ರಿಗೆ ಕಾಟ್, ಬೆಡ್, ಹಾಸಿಗೆ, ಕುರ್ಚಿ, ಟೇಬಲ್, ಟ್ರೆಜರಿ, ಆಮೇಲೆ ಕಳಸ, ಈಗೆಲ್ಲ ದೇವ್ರದ್ದು ಸಮಯ ಇತ್ಯಾದಿ ಇತ್ಯಾದಿಗಳನ್ನ ಹುಡುಗಿಯರಿಗೆ ಏನ್ ಕೊಡ್ಬೇಡ್ರಿ ಅಂದಿರ್ರಿ ಅವ್ರ. ನಮ್ ಮನಸ್ಲೆ ನಾವ್ ಖುಷಿಲೇ ನಾವ್ ಕೊಟ್ಟೇವ್ರಿ. ನಮ್ ಕೈಲಿ ಅಷ್ಟ ಆಗ್ತೈತೆ ಅಷ್ಟ. ಅದೇ ಮಸ್ತ್ ಮಸ್ತ್ ಎಲ್ಲ ಕೊಟ್ಟಿದ್ದೀರಿ ಎಲ್ಲ ತಂದೆ ತಾಯಿ ಖುಷಿ ಇರ್ತದೆ. ಖುಷಿ ಇರ್ತದೆ. ಅದೇ ಅದೇ ನಮ್ದು ಹೌಸ್ ಇರ್ತೈತೆ ಅಲ್ರಿ. ಹೌದ ಹೆಣ್ಮಕ್ಳ ಎಟ್ ಕೊಟ್ಟಿಷ್ಟ ನಮಗೆ ಮತ್ತೆ ಹೆಚ್ಚು ಬರ್ತೈತ್ರಿ. ಲಕ್ಷ್ಮಿ ಬರ್ಕೊತಿರ್ತಾಳ. ಕರೆಕ್ಟ್. ಇಲ್ಲೆಲ್ಲ ನಮಗೆ ಸ್ವಲ್ಪ ಫೋಟೋಸ್ಗಳು, ಫೋಟೋ ಎಲ್ಲ ಮಾಡ್ಕೊಳ್ಳೋದಿದೆ. ಇಲ್ಲಿ ಮಾಡೋಣ ಬರ್ರಿ. ಸ್ವಲ್ಪ ಶಾರ್ಟ್ಸ್ಗಳು ಮಾಡ್ಕೋತೀನಿ ಇಲ್ಲಿ. ರಾತ್ರಿ ಅರ್ಶಿನದೆಲ್ಲ ಮಾಡಿದ್ರಲ್ಲ ಇಲ್ಲಿ. ಆಮೇಲೆ ಎಲ್ಲಾರ್ದು ಕಾರ್ಗಳು ನಿಂತಾವ. ಚಲೋ ಇದೆ ಎಲ್ಲ. ಒಂಥರ ಹಾಲ್. ಚಿನ್ನು ಫೋನ್ ಹಚ್ಚಿದಾರೆ ಅಪ್ಪುಗೆ. ಅಭಿಮಾನಿ ಬಂಧುಗಳೇ, ಇವತ್ತಿನ ದಿವಸ ನಾವು ನಮ್ಮ ಹೆಮ್ಮೆಯ ಕುಂದಾನಗರಿ ಬೆಳಗಾವಿಯ ನಿಪ್ಪಾಣಿ ತಾಲೂಕಲ್ಲಿ ಸ್ತವನಿಧಿ ಅನ್ನುವಂಥ ಒಂದು ಪುಣ್ಯಕ್ಷೇತ್ರ, ಅಲ್ಲಿ ಬ್ರಹ್ಮನಾಥ ದೇವಸ್ಥಾನ ಇದೆ. ನಮ್ಮ ವಿಕಾಸ್ ಕಾಗೆ ಅವರ ಮದುವೆಗೆ ವೈಯಕ್ತಿಕವಾದ ಆಮಂತ್ರಣ ಇರೋದ್ರಿಂದ ಈ ಸ್ಥಳದಲ್ಲಿ ನಾವು ನಿನ್ನೆ ಸಾಯಂಕಾಲ ಬಂದಿದ್ದೀವಿ. ನಿನ್ನೆ ಇಲ್ಲಿ ನಾವು ಹಾಲ್ಟ್ ಮಾಡಿದ್ದೀವಿ. ನಿನ್ನೆ ಅರಿಶಿನ ಕಾರ್ಯಕ್ರಮ ಮತ್ತು ಎಂಗೇಜ್ಮೆಂಟ್ ಕಾರ್ಯಕ್ರಮ ಎಲ್ಲ ಇತ್ತು, ಅದೆಲ್ಲ ಮಾಡ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗೆ 8:08 ಫಸ್ಟ್ ಅಕ್ಷತೆ ಇತ್ತು, ಅಕ್ಷತೆ ಆಯಿತು. ಇವಾಗ ಮತ್ತೆ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ ಇವತ್ತೊಂದು ಇದೆ. ಅದು ಮುಗಿಸ್ಕೊಂಡು ಮಧ್ಯಾಹ್ನ ಅಕ್ಷತೆ ಮುಗಿಸ್ಕೊಂಡು ಮಧುಮಕ್ಕಳಿಗೆ ಆಶೀರ್ವಾದ ಮಾಡಿ ಬರ್ಬೇಕಂತ ಮತ್ತೆ ಪ್ಲಾನಿಂಗ್ ಮಾಡಿ ನಾನು ನನ್ನ ಧರ್ಮಪತ್ನಿ ಜೊತೆಗೆ ಮಗಳು ಕೂಡ ಬಂದಿದ್ದಾಳೆ. ನೋಡುವಂತಹ ಸ್ಥಳ. ನಾನು ಈ ಸ್ಥಳದಲ್ಲಿ 5 ವರ್ಷಗಳ ಕಾಲ ಸೆಂಟ್ರಲ್ ಎಕ್ಸೈಸ್ ಆಫೀಸ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿ, ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡಿದ್ದೆ. ಈ ಪ್ಲೇಸ್ ಸ್ಪೆಷಲಿ ಬಹಳ ಮಹತ್ವದ ಸ್ಪೇಸ್ ನಮಗೆ ಅಂತೂ, ನಮ್ಮ ಫ್ಯಾಮಿಲಿಗೆ. ನಿಪ್ಪಾಣಿ ಅಂತಂದ್ರೆ ಬಹಳ ಹೆಮ್ಮೆ ನಮಗೆ. ಯಾಕಪ್ಪ ಅಂತಂದ್ರೆ ನಮ್ಮ ಲೈಫಲ್ಲಿ ನಮ್ಮ ಬೆಳಕು ಓಪನ್ ಆಗಿದ್ದು ಈ ಸ್ಥಳದಿಂದ. ಅದರ ಅರ್ಥ ಇಷ್ಟೇ, 9 ವರ್ಷಗಳ ವೈವಾಹಿಕ ಜೀವನದ ನಂತರ ನಮಗೆ 2 ಸುಂದರವಾದ ಮಕ್ಕಳು ಹುಟ್ಟಿರುವುದು ಈ ಸ್ಥಳದಲ್ಲಿ, ನಿಪ್ಪಾಣಿಯಲ್ಲಿ. ಅದಕ್ಕೆ ನಾವು ನಿಪ್ಪಾಣಿ ಯಾವತ್ತೂ ನಮ್ಮ ಲೈಫಲ್ಲಿ ನಾವು ಮರೆಯೋದಿಲ್ಲ. ಅಂತ ಒಂದು ಅದ್ಭುತ ಸ್ಥಳ ನಮಗೆ ಭಾಳ ಚೆನ್ನಾಗಿದೆ. ನೀವು ಕೂಡ ಈ ಬ್ರಹ್ಮನಾಥ ದೇವಸ್ಥಾನ ನೀವು ಕೂಡ ಭೇಟಿ ಕೊಡಿ, ಚೆನ್ನಾಗಿದೆ. ಮತ್ತೆ ಭೇಟಿ ಆಗೋಣ ಅಕ್ಷತೆ ಇರಲಿ. ನಾವು ಈಗ ಅರ್ಶನ ಹಚ್ಕೊಳಕ್ ಹೋಗ್ತಿದೀವಿ. ಮತ್ತೆ ಮದುಮಕ್ಕಳಾಗಿ ರೆಡಿ ಕೂತಿದೀವಿ. ಈಗಿನ ಮದುವೆಗಳು ನೋಡಿದ್ರೆ ನಮ್ಮ ಮದುವೆ ನೆನಪಂತ ನನಗೆ. ನಮ್ಮ ಮದುವೆ ಒಳಗೆ ಅರ್ಶನ ಹಚ್ಬೇಕಾದ್ರೆ ನಮ್ಮ ರಾತ್ರಿ ನಾವು ಹಾಲ್ಟಿಗೆ ಹೋಗೇನೇ ಇಲ್ಲ. ಬೆಳಿಗ್ಗೆನೆ ನಮ್ಮ ಊರಿಂದ ನಾವು ರಾಯಬಾಗದಿಂದ ಸಿದ್ದಿಗುರ್ಬೇಟಿಗೆ ಬಂದ್ವಿ. ಬಂದ ಮೇಲೆ ಗಾಡಿ ಎಷ್ಟು ಗಡ್ಬಡಿ ಗೊತ್ತಾ. ಅಲ್ಲಿ ಬಂದ ಮೇಲೆ ಪಟ ಅರ್ಶಿನ ಹಚ್ಚಿಸ್ಬಿಟ್ರು ನಮಗೆ ಅಲ್ಲಿ. ಅದು ನಮ್ಮ ಊರಾಗ ಸಿದ್ದಿಗುರು ಮನೆ ಇದೆಯಲ್ಲ, ಆ ಮನೆ ಒಳಗೆ ನಾವು ಅಡುಗೆ ಮನೆ ಒಳಗೆ ಅಲ್ಲಿ ಕುತ್ಕೊಂಡ್ವಿ. ಎಲ್ಲರೂ ಹಿಂಗೆ ಮಾಡ್ಕೊಂಡು ಕುತ್ಕೊಂಡು 4 ಜನ ನಮ್ಗೆ ಎಲ್ಲರಿಗೂ ಅರ್ಶಿನ ಹಚ್ಚಿ ಅಲ್ಲಿ ನಮ್ದು ವಿಡಿಯೋ ಒಳಗೆ ಅದು ನೆನಪಂತು. ಈಗಿನ ನೋಡಿ ಡೆಕೋರೇಷನ್ ನಾವು ಈ ರೀತಿ ಎಲ್ಲ ಎಷ್ಟು ಡಿಫ್ರೆಂಟ್ ಅದ. ಬಟ್ ಆಗಿನ ಕಾಲದಾಗ ನಾವೇನು ನಮ್ಮದು ಮದುವೆ ಮಾಡ್ಕೊಂಡಿದ್ದೀವಿ, ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅದು ಬಹಳ ಅದ್ಭುತ ಕಾರ್ಯಕ್ರಮ. ಅಂತ ಕಾರ್ಯಕ್ರಮ ನಮ್ಮ ಊರಲ್ಲಿ ಅಥವಾ ನಮ್ಮ ಊರ ಅಕ್ಕಪಕ್ಕದಲ್ಲಿ ಎಲ್ಲರೂ ಯಾರೋ ಕಾರ್ಯಕ್ರಮದಲ್ಲಿ ಕೂಡ ಅಂತ ಒಂದು ಅದ್ದೂರಿಯಾದ ಮದುವೆ ಆಗಿರ್ಲಿಲ್ಲ. ಅವಾಗ ಅದು ಬಹಳ ಗ್ರೇಟ್ ಆಯ್ತು. ಬಟ್ ಇವಾಗ 30 ವರ್ಷಗಳ ನಂತರ ಇಷ್ಟೊಂದು ಬದಲಾವಣೆ ಆಗಿದೆ. ಅರ್ಶಿನ ಕಾರ್ಯಕ್ರಮ ಅಂದ್ರೆ ಈ ರೀತಿ ಮಾಡ್ತಾ ಇರ್ತಾರೆ ಅಂತ.
ಈ ನಿನ್ನಿದ ಎಲ್ಲ ಅರ್ಶಿನ ವಿಕಾಸ ಮತ್ತು ಗಣೇಶ್ವರಿ ಅವರು ನಿನ್ನೆಯಿಂದ ನಾವು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಬಹಳ ಖುಷಿಯಾಗಿದೆ. ಆದ್ದರಿಂದ ಕಾರ್ಯಕ್ರಮ ಆಮೇಲೆ ನಿನ್ನೆ ಎಂಗೇಜ್ಮೆಂಟು ಅರ್ಶಿನ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು. ಎಲ್ಲರೂ ಖುಷಿ ಪಟ್ಟರು. ಆಮೇಲೆ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ? ತುಂಬ ಖುಷಿ ಆಗ್ತದೆ ಸರ್. ನೀವೆಲ್ಲ ಬಂದ್ರಿ ಇಲ್ಲಿ ಒಂದು ಸ್ಟೇಜ್ ನೀವು ಗ್ಯಾದರ್ ಮಾಡಿರಿ, ಎಲ್ಲರೂ ಕೂಡ ಮನರಂಜನೆ ಮಾಡಿರಿ. ನಿನ್ನೆ ಎಲ್ಲ ಬಿದ್ದು ಪವಣಿ ಮಂಡಳಿ ಎಲ್ಲ ಹೇಳ್ತೀವಿ, ತುಂಬ ಚೆನ್ನಾಗಿ ಮಾಡಿದ್ವಿ. ತುಂಬ ನಿಮ್ಮನ್ನ ಶುಭ ಹಾರೈಕೆ ಮಾಡ್ತೀವಿ. ಇದೇ ರೀತಿ ಚುಟು ಅನ್ನೋದಿದೆ ಸರ್, ಎಲ್ಲರೂ ಬಂದು ಎಲ್ಲರೂ ಬಂದ್ಬಿಟ್ಟು ಸೈಡ್ ನಮ್ಮೆಲ್ಲರ ಆಶೀರ್ವಾದ ಸದಾ. ಒಳಗಿನ ಅಕ್ಕಿ ಕಾಳಿಗೆ ಈಗ ರೆಡಿ ಆಗಿದ್ದೀವಿ. ಒಂದು ಸ್ವಲ್ಪ ಹೋಮ ಎಲ್ಲ ಆಯ್ತು. ಈಗ ಮಂಗಳಸೂತ್ರ ಕಟ್ಟೋದ ಟೈಮ್ ಇದೆ. ನಮಗೆಲ್ಲರಿಗೂ ಈಗ ಅದು ಈಗ ಹೇಳ್ತಾರ, ಅವರೆಲ್ಲ ಮಾತಾಡ್ತಾರೆ. ಈಗ ಇವ್ರ ಕಡೆ ಮಾತಾಡ್ಸೋದು ಯಾವ ರೀತಿ ಅನ್ಸುತ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅವ್ರೀಗ ನಕ್ಷತ್ರ ಮುಂದಿಂದ 12:46 ಮತ್ತು ನಕ್ಷತ್ರ ಇನ್ನು ಮುಂದಿನ ಕಾರ್ಯಕ್ರಮ ಮದುವೆ ಆಗ್ತದ. ನಮ್ಗೆ ಖೂಪ್ ಆನಂದ झाले. ವೆರಿ ಗುಡ್. ವಿಕಾಸನ್ ಮದ್ವಿ ಗ್ರ್ಯಾಂಡ್ ಆಗೈತ್ರಿ. ಅವ್ರಿಗೆ ಆಶೀರ್ವಾದ ರೀ. ವೆರಿ ಗುಡ್. ನಮ್ಮ ಮಗನ ಮದ್ವೆ ಆದದಕ್ಕೆ ನಾನು ಅದೇ ಖುಷಿ ಆಗಿದ್ದೇನೆ. ಸರಿ ಅದೇ ಬೋಲೋ. ನಮ್ಮ ಹುಡುಗನ ಮದುವೆ ಅತಿ ಗ್ರ್ಯಾಂಡ್ ಆಗ್ತೈತಿ. ಖುಷಿಯಾಗಿದ್ದೇನೆ ಎಲ್ಲರಿಗೂ. ಸೊ ನೀವು ಯಾಕೆ ಗ್ರ್ಯಾಂಡ್ ಆಗಿ ಯಾಕೆ ಆಗ್ತಾ ಇದೆ ಅಂತಂದ್ರೆ, ನೀವು ಅಷ್ಟು ಜನರು ಎಲ್ಲರಿಗೆ ಹಚ್ಕೊಂಡಿದ್ರಿ, ಪ್ರೀತಿಯನ್ನು ಗಳಿಸಿದ್ರಿ. ಅದಕ್ಕೆ ಎಲ್ಲರೂ ಬಂದು ನಿಮ್ಮ ಮಗನಿಗೆ ಮತ್ತು ಸೊಸೆಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದು ನಿಮ್ಮದು ಪೂರ್ವ ಜನ್ಮದ ಪುಣ್ಯದ ಫಲ. ಮತ್ತು ನಾವೆಲ್ಲರೂ ಮಧುಮಕ್ಕಳ ಜೀವನ ಎಲ್ಲ ಒಳ್ಳೇದಾಗಲಿ, ಚಲೋ ಆಗಲಿ ಅಂತೇಳಿ ಭಗವಂತ. ಬಹಳಷ್ಟು ಈಗ ಯೂಟ್ಯೂಬ್ ಚಾನೆಲ್ ಮಾಡಿದಾಗಿಂದ, ಆಮೇಲೆ ಅದಕ್ಕಿಂತ ಮುಂಚೆದಿಂದ ಬಹಳಷ್ಟು ಮದುವೆಗೆ ಹೋಗಿದ್ದೀನಿ. ಬಹಳ ಮದುವೆಗಳು ನೋಡಿದ್ದೀನಿ. ಮದುವೆನೂ ಅಕ್ಷತೆನೂ ಹಾಕಿ ಬಂದಿದ್ದೀನಿ. ಆದ್ರೂ ನಾನು ನೋಡ್ದೆಲ್ಲ ವಿಕಾಸ್ ಅವ್ನು ಯಾವ ರೀತಿ ಕಾಳಜಿ ತಗೊಳ್ಳೋದು, ಎಷ್ಟೊಂದು ಅಂಟಿರಿ ಇಲ್ಲಿ ಬರ್ರಿ, ಅಕ್ಕಲ್ರಿ ಇಲ್ಲಿ ಬರ್ರಿ, ಮೌಸಿರಿ ಇಲ್ಲಿ ಬರ್ರಿ, ಅಕ್ಕರಿ ಇಲ್ಲಿ ಬರ್ರಿ, ಅವನಲ್ಲಿ ಮದುವೆ ಮಾಡ್ಕೋತಾ ಇದ್ದಾನ. ಖರೆ ನಮ್ಮ ಎಲ್ಲರೂ ನಾವು ಬಂದಿದ್ದೀವಲ್ಲ, ನಮ್ಮ ಎಲ್ಲರ ಕಡೆ ಎಷ್ಟೊಂದು ಕಾಳಜಿ ಮಾಡ್ತಾ ಇದ್ದಾನ ಅವ. ಈಗ ಮದುಮಕ್ಕಳ ಅಂತಂದ್ರೆ ಏನಿರ್ತದ ಗೊತ್ತಾ, ಅವ್ರವ್ರ ಪ್ರಪಂಚ, ಅವ್ರವ್ರ ಲೋಕೊಳಗಿರ್ತಾರ ಅವ್ರ. ಖರೆ ಅವನಲ್ಲಿ ನಾನೇನು ಸ್ಪೆಷಲ್ ನೋಡಿದೆ ಅಂತಂದ್ರೆ, ನಮ್ಮೆಲ್ಲರ ಬಗ್ಗೆ ಕಾಳಜಿ ಮಾಡೋದು, ನಮಗೆಲ್ಲ ನೋಡೋದು. ನಾವ್ ಏನ್ ಮಾಡ್ತಾ ಇದ್ವಿ, ಏನಿಲ್ಲ, ಯಾರು ತಿಂಡಿ ಮಾಡಿದ್ರು, ಯಾರಿಲ್ಲ, ಯಾರು ಫೋಟೋ ಒಳಗೆ ಬರ್ತಾ ಇದಾರೆ, ಯಾರಿಲ್ಲ, ಮೌಸಿ ಈ ಕಡೆ ಬರ್ರಿ, ಅಂಕಲ್ರಿ ಈ ಕಡೆ ಬರ್ರಿ ಅಂತ ಹೇಳಿ ಅದು ನನಗೆ ಭಾಳ ಅವ್ನ ಕಾಳಜಿ ಮಾಡಿ. ಮತ್ತು ಜಿನೇಶ್ವರಿಗೆ ಎಷ್ಟು ಕಾಳಜಿ ಮಾಡ್ಬೋದು. ಸೊ ಅವ್ರ ನಮಗೆ ಇಷ್ಟ ಪಡ್ತಾ ಇದ್ದ, ನಾನು ಬಣ್ಣಾಗಿಂದ ನೋಡ್ತಾ ಇದ್ದೀನಿ ನಾನು. ಇಲ್ಲ, ಚಿಕ್ಕವನಿದ್ದಾಗಿಂದ ಹಂಗದಾನ ಅವನು. ಇವಾಗ ಅಷ್ಟೇ ಅಲ್ಲ, ಮೊದಲಿಂದ ಹಂಗೆ ಇದ್ದಾನೆ. ವಿಶೇಷ ಪ್ರತಿಯೊಂದು ಎಲ್ಲ ಅವ್ರ ಸಂಪೂರ್ಣ ಕುಟುಂಬ ಸಲುವಾಗಿ ಎಲ್ಲ ಮಾಡಿದಾನ, ಎಲ್ಲ ತ್ಯಾಗ ಮಾಡಿದಾನ, ಎಲ್ಲ ಅಂತ ಮುಡಿದು ಎಲ್ಲರದು ಎಲ್ಲ ಸುದ್ದು ಮಾಡಿದಾನ. ಲಾಸ್ಟಾಗಿ ಈಗ ಅವನು ಮದುವೆ ಮಾಡ್ಕೊತಾ ಇದ್ದಾನೆ. ಅಗ್ದಿ ಆನಂದ ಆಗಿತ್ರಿ. ಮತ್ತ ನಮ್ಮ ವಿಕಾಸ ಅಗ್ದಿ ಧರ್ಮದಾಗ ಇಷ್ಟ ಇದ ಅನ್ನೋದು ಇದು ಅನ್ಸಲ ಐತ್ರಿ. ಅಗ್ದಿ ಶ್ರೇಷ್ಠ ಧರ್ಮದಾಗ್ರಿ. ಎಲ್ಲಾ ಶಾಸ್ತ್ರ ಪ್ರಕಾರ ಎಲ್ಲ ಅದೆಲ್ಲ ಆಗ್ಬೇಕಂದ್ರೆ ನಿಮ್ಮಂತವ್ರದೆಲ್ಲ ಸಪೋರ್ಟ್ ಬೇಕು, ಸಹಕಾರ ಬೇಕು, ಆಶೀರ್ವಾದ ಬೇಕು, ಹಿರಿಯರದ. ಅದು ಮತ್ತೊಂದು ಮಗನ ಮಗಳ ಇದ್ದಂಗ ಅದಾರು. ಚಲೋ ಜೋಡಿ ಸಿಕ್ಕೈತಿ ಅವ್ರು. ಚಲೋ ಆಗೈತಿ. ಚಲೋ ಆಗ್ಲಿ ಸಂಸಾರ. ಬಟ್ ಈ ಜೋಡಿಯ ಕಂಕನ ಭಾಗ್ಯ ಕೂಡಿ ಬರ್ಲಿಕ್ಕೆ ನಿಮ್ ಮಗಳು ನೀವೆಲ್ಲ ಕಾರಣೀಭೂತರಾದ್ರಿ. ಸೊ ಅದಕ್ಕೆ ಅವ್ರಿಗಿಂತ ನಿಮಗೆ ಮಾಡತ್ತೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬೇಕು. ಚಲೋ ಆಗ್ಬೇಕು ಅಂತ ಎಲ್ಲಾ ಮನಸ್ಸಿನಾಗ ಇಟ್ಕೊಂಡು ಆಶೀರ್ವಾದ ಮಾಡ್ಬೇಕು ಅವ್ರಿಗೆ. ಅವ್ರ ಎರಡು ಜೋಡಿ ಇರ್ಲಿ. ಇವ್ರಿ ನಮ್ಮ ವಿಕಾಸನ ಕೈಲರಿ ಮೊಮ್ಮಗಳ ಜಡಿ ತೆಗ್ಸಿದ್ರಿ. ಅಗ್ದಿ ಔಷಧ ಮಗಳಿಗೆ ತಂಗಿ ತಮ್ಮ ಇಲ್ಲಂತ ನಮ್ಮ ವಿಕಾಸನ ಕೈಲ ಜಡಿ ತೆಗ್ಸಿದ್ರಿ. ಅಗ್ದಿ ನಾವು ಖುಷಿ ಆಗಿದ್ದೇವ್ರಿ, ಅವರು ಖುಷಿ ಆಗಿದಾರ್ರಿ. ಯಾಕಂದ್ರೆ ಒಂದು ಹಿರಿ ಮಗ ಇದ್ದಂಗ ವಿಕಾಸ್ ಅಂತಂದ್ರ ಮೊಮ್ಮಗಳ ಮಾಮ ಆದಂಗ ಅದಾಳ್ರಿ. ಮತ್ತೆ ಖುಷಿ ಆಯ್ತ್ರಿ. ನಮ್ಗ ಶೇವಟ್ ಮದ್ವಿ ಆನಂದ ಆಯ್ತ್ರಿ. ಜೈ ಜನಿ. ಮದುಮಗಳ ತಾಯಿ ಮಾತಾಡ್ತಾರ. ಆರಾಮ ಐತ್ರಿ, ಎಲ್ಲ ಚೆನ್ನಾಗಿ ಆಯ್ತ್ರಿ. ಎಲ್ಲ ಆರ್ತು ಜೈ ಜನಿ. ಇವತ್ತಿನ ದಿವಸ ರೀ ಬಹಳ ಆನಂದದಿಂದ ಆಗೈತ್ರಿ. ನಮಗೆಲ್ಲ ಆನಂದ ಆಗೈತ್ರಿ. ಅವ್ರ ನಮ್ಮ ಕೈಯಿಂದ ಅವ್ರದ್ದು ಆಶೀರ್ವಾದ ಬಂದೈತ್ರಿ. ನಮ್ಗೆ ಒಳ್ಳೇದ
ಚಲೋ ಖುಷಿ ಅನ್ಸ್ಕೈತಿ. ಎಲ್ಲ ನೋಡಿ ಒಂದು ಕಾರ್ಯ ಮಾಡ್ಬೇಕಾದ್ರೆ ಎಷ್ಟು ಜನರ ಸಹಕಾರ ಇರ್ತದ. ಯಾಕಂದ್ರೆ ಒಂದು ಈಗ ಅವ್ರಿಗೆ ಜೋಡಿ ನಾವ ಈಗ ಕೂಡ್ಸ್ಬೇಕಾದ್ರೆ ಈಗ ಎಷ್ಟು ಜನ ನೋಡಿ ಎಷ್ಟು ಜನ ನಿಂತಿದೀವಿ ಇಲ್ಲೆಲ್ಲ. ಅದಕ್ಕ ಒಂದು ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಒಬ್ಬರಿಂದ ಆಗೋದಿಲ್ಲ. ಯಾಕಂದ್ರೆ ಒಗ್ಗಟ್ಟು ಮೇನ್ ಇರ್ತದ, ಒಗ್ಗಟ್ಟು ಮೇನ್ ನಮ್ಗೆ ಬೇಕು. ವಿಕಾಸ್ ಅವ್ರದ್ದು ನಾವು ನೋಡಿದಾಗಿಂದ ಅವು ಹಣ ಸಂಪಾದನೆ ಮಾಡೋದಕ್ಕಿಂತಲೂ ಜನ ಸಂಪಾದನೆ ಮಾಡಿದಾನೆ, ಅದು ಇಂಪಾರ್ಟೆಂಟ್ ಇದೆ. ಮತ್ತೊಂದು ಈಗ ನಾವು ನೆನ್ನೆ ನೋಡಿದ್ವಲ್ಲ ಅರ್ಶಿನ ಕಾರ್ಯಕ್ರಮದಾಗ ಎಷ್ಟು ಜನ ಹೆಂಗ್ ಬಂದಿದ್ದಾರೆ. श्रीपाद स्वामी राहणार कोल्हापूर आहे. महिन्यापूर्वी लग्नासाठी आले ते कार्य खूपच छान झाला आहे. सगळं व्यवस्थित आहे, जेवण नाश्ता वगैरे सगळं व्यवस्थित आहे. राहण्याची सोय पण एकदम उत्कृष्ट केलेलं आहे. कालचा डान्स प्रोग्राम कसं वाटलं? सगळं आपला डान्स मस्त सुंदर, एकदम अतिसुंदर डान्स. सर्व लहान मुलींसाठी डान्स केला तर सुंदर, खूपच छान केला. थँक्यू, धन्यवाद. ಅಕ್ಷತೆ ಕೊಡ್ತಾ ಇದಾರೆ. सवनी अटेंड झालेलो मॅरेज एकदम छान आणि मस्त झालंय. सर्व इथला गेटअप क्षेत्रावर येऊन जो एक सुखाचा अनुभव होता, एकदम चांगला वाटलं. आणि आज लग्नाला कोणी किती माणसं इकडे आलेत ना, पण त्या सगळ्यांच्या तुम्ही एकदम स्मार्ट आहे. फर्स्ट क्लास, एकदम छान. त्यांनी कामच स्मार्ट केलं. त्यांनी कामच स्मार्ट केलं. ओके, थँक्यू ऑल. योग जुळून आले आमचं काय जास्त सहकार राहते तेवढंच. सोबत राहण्याचं ते मोठं सहकार आहे. ತಲ್ಪಟ ಹಿಡ್ಕೊಂಡು ಈಗ ಇಬ್ರಿಗೂ ಎಲ್ಲಾರು ಅಕ್ಕಿ ಕಾಳು ಹಾಕಿ ಬೆಳಗಿನ ಅಕ್ಕಿ ಕಾಳಿವು सर्वमङ्गलमाङ्गल्यं ವಂದೇ ಶ್ರೀ ಜಿನಸೇವಕಂ ಹರಿಹರಂ ಶಿವಾದನೆ. ಒಟ್ಟಿಗೆ 5 ಸಲ ಮಂಗಲಾಷ್ಟಕ ಆಗುತ್ತದೆ. ಒಂದು ಮಂಗಲಾಷ್ಟಕ ಆದ ನಂತರ ಒಟ್ಟು ಅಕ್ಕಿ ಕಾಳು ಒಗಿಬೇಕು. ಹಿಂಗ 5 ಸಲ ಅಕ್ಕಿ ಕಾಳು ಒಗಿಬೇಕು. ಕಾಲುಂಗುರ ತಾಳಿ ಕರೋಮಿತಿ ಸ್ವಾಹಾ. ಕನ್ಯಾದಾನ ಮಾಡೋದು ನೀರ ಪಕ್ಕಂಬರಿ ಕನ್ಯಾದಾನ ಮಾಡೋದು ಕಾರಿಡಾರ. ನಾವೀಗ ಈ ಸಂಚೆ ಮಾಡಿ ಈ ವಿಡಿಯೋ ಅಂತೂ ಪೂರ್ತಿ ನೋಡ್ಕೊಂಬಂದಿದ್ದೀರಾ. ಈಗ ನೆಕ್ಸ್ಟ್ ಅಕ್ಷತಾ ಹಾಕೋದದ. ಎಲ್ಲರೂ ಯಾವ್ಯಾವ ರೀತಿ ರೆಡಿ ಆಗ್ತೀವಿ ಈ ವಿಡಿಯೋ ಸಿಗ್ತದ. ನನಗೆ ಗೊತ್ತದ ವಿಡಿಯೋ ಸಲುವಾಗಿ ನೀವು ಭಾಳಷ್ಟು ಕಾಯ್ತಾ ಇದ್ದೀರಾ. ನಿಮಗೆ ಬೇಗ ವಿಡಿಯೋ ರೆಡಿ ಮಾಡಿಬಿಡ್ತೀವಿ.